ಕ್ಯಾಮ್ರಾದಲ್ಲಿ ಸೆರೆಯಾದ ನೀವು ನಂಬಲಾಗದ ವಿಚಿತ್ರವಾದ ದೃಶ್ಯಗಳನ್ನು ನೋಡೋಣ. ಅವುಗಳನ್ನು ನೋಡಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಇವು ತುಂಬ ಫನ್ನಿಯಾಗಿ ಕೂಡ ಇರುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಕೆಲವರಿಗೆ ಎಣ್ಣೆ ಹೊಡೆದ ಮೇಲೆ ಅವರು ಏನು ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗೋದಿಲ್ಲ. ನಾಯಿ ಅಂದರೆ ಭಯ ಪಡೋ ಜನ ಕೂಡ ಎಣ್ಣೆ ಹೊಡೆದ ಮೇಲೆ ನಾಯಿ ಮೇಲೆ ಕೂಡ ಜಗಳಕ್ಕೆ ಹೋಗ್ತಾರೆ. ಈ ರೀತಿ ಫುಲ್ಲಾಗಿ ಎಣ್ಣೆ ಹೊಡೆದು ಮದುವೆ ಮನೆಗೆ ಹೋದ ಒಬ್ಬ ವ್ಯಕ್ತಿ ಎಂಟ್ರೆನ್ಸ್ನಲ್ಲಿ ನಿಲ್ಲಿಸಿರುವ ಒಂದು ಹುಡುಗಿ ಬೊಂಬೆಯನ್ನು ನೋಡಿ ಆ ಬೊಂಬೆ ಮೇಲೆ ಜಗಳಕ್ಕೆ ಹೋಗ್ತಾರೆ. ಮೋಸ್ಟ್ಲಿ ಅವರು ಅದನ್ನು ಅವರ ಹೆಂಡತಿ ಅಂತ ಭಾವಿಸಿರಬೇಕು. ಅದಕ್ಕೆ ಫುಲ್ಲಾಗಿ ಜಗಳ ಮಾಡ್ತಾರೆ. ಆದರೆ ಕೊನೆಗೆ ಕಾಂಪ್ರಮೈಸ್ ಆಗಿ ಆ ಬೊಂಬೆಗೆ ಕಿಸ್ ಕೂಡ ಕೊಡ್ತಾರೆ. ಎಣ್ಣೆ ಹೊಡೆದ ಮೇಲೆ ಹೆಂಡತಿ ಮೇಲೆ ಎಷ್ಟೇ ಕೋಪ ಬಂದರೂ ಪ್ರೀತಿ ಮಾತ್ರ ಕಮ್ಮಿ ಆಗೋದಿಲ್ಲ ಅಲ್ವಾ? ಎಣ್ಣೆ ಹೊಡ್ಕೊಂಡು ಮನೆಗೆ ಹೋದ್ರೆ ಹೆಂಡತಿಗೂ ಕೂಡ ಕೋಪ ಬರುತ್ತೆ. ಒಂದು ವೇಳೆ ಎಣ್ಣೆ ಹೊಡೆದು ರೋಡ್ನಲ್ಲಿ ಬಿದ್ದೋದ್ರೆ ಮನೆಗೆ ಕರ್ಕೊಂಡು ಬರೋದಕ್ಕೂ ಕೂಡ ಹೆಂಡತಿ ಬರ್ತಾಳೆ. ಇಲ್ಲಿ ನೋಡಿ, ಕುಡಿದ ಗಂಡನನ್ನು ಹೆಗಲ ಮೇಲೆ ಹಾಕಿಕೊಂಡು ಯಾವ ರೀತಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಇಂಥ ಹೆಂಡತಿ ಸಿಗೋದಕ್ಕೆ ಅದೃಷ್ಟ ಮಾಡಿರಬೇಕು ಅಲ್ವಾ? ಹುಡುಗಿರು ಮತ್ತು ಆಂಟಿರು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋದಕ್ಕೆ ಯಾವ ಥರ ಬೇಕಾದರೂ ಡ್ಯಾನ್ಸ್ ಮಾಡ್ತಾರೆ. ಅದೇ ರೀತಿ ಇವ್ರು ನೋಡಿ, ಎಡ್ಜ್ನಲ್ಲಿ ಬಂದು ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಆದರೆ ಇವರ ತೂಕ ತಾಳಲಾರದೆ ಆ ಎಡ್ಜ್ ಒಂದೇ ಬಾರಿ ಕುಸಿದು ಬಿಡುತ್ತೆ. ಅದೆಲ್ಲ ಬರೀ ಮರಳಾಗಿರೋದ್ರಿಂದ ಅವ್ರಿಗೆ ಏನೂ ಆಗಲಿಲ್ಲ. ಇವ್ರು ನೋಡಿ, ರೀಲ್ಸ್ಗಾಗಿ ಸಿಲಿಂಡರ್ ಮೇಲೆ ಹತ್ತು ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಅದು ಖಾಲಿ ಸಿಲಿಂಡರ್ ಆದ ಕಾರಣ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದೋಗ್ತಾರೆ. ನಮ್ಮ ದೇಶದಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರಲ್ಲಿ ಹುಡುಗಿರು ಮಿತಿಮೀರಿ ಹೋಗಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಬೀಚ್ನಲ್ಲಿ ನಿಂತ್ಕೊಂಡು ಸಮುದ್ರದಿಂದ ಯಾವ ರೀತಿ ಗಾಳಿ ಬೀಸುತ್ತೆ ಅಂತ, ಛತ್ರಿ ಯಾವ ರೀತಿ ಪಲ್ಟಿ ಹೊಡಿತಿದೆ ಅಂತ ಇವರು ತೋರಿಸ್ತಿದ್ದಾರೆ. ಟಿಕ್ ಟಾಕ್ಗಿಂತ ಡೇಂಜರಸ್ ಆದ ರೀಲ್ಸನ್ನು ಈಗ ಇನ್ಸ್ಟಾಗ್ರಾಮ್ಗಾಗಿ ಮಾಡ್ತಿದ್ದಾರೆ. ಸ್ಕೂಟಿಗೂ ಮತ್ತು ಹೆಣ್ಣು ಮಕ್ಕಳಿಗೆ ಇರುವ ಸಂಬಂಧದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಸ್ಕೂಟಿ ಹೆಣ್ಮಕ್ಳನ್ನ ಬಿಡೋದಿಲ್ಲ, ಹೆಣ್ಮಕ್ಳು ಸ್ಕೂಟಿಯನ್ನು ಬಿಡೋದಿಲ್ಲ. ಇಲ್ಲಿ ಒಂದು ಹುಡುಗಿ ರೋಡ್ ಪಕ್ಕದಲ್ಲಿ ಸ್ಕೂಟಿಯನ್ನು ನಿಲ್ಲಿಸಲು ಟ್ರೈ ಮಾಡ್ತಾರೆ. ಆದರೆ ಆ ಸ್ಕೂಟಿ ನಿಲ್ಲೋದಿಲ್ಲ ಅಂತ ಹಠ ಹಿಡಿಯುತ್ತೆ. ಈ ರೀತಿ ರೋಡ್ನಲ್ಲಿ ಮಲ್ಕೊಂಡು ಮತ್ತೆ ಎದ್ದು ಪಕ್ಕದಲ್ಲಿರೋ ಕಾಂಪೌಂಡ್ಗೆ ಡಿಕ್ಕಿ ಹೊಡೆಯುತ್ತೆ. ಇವರು ಆ ಸ್ಕೂಟಿಗೆ ಎಷ್ಟು ಟಾರ್ಚರ್ ಕೊಡ್ತಾರೋ ಆ ಸ್ಕೂಟಿ ಕೂಡ ಇವರಿಗೆ ಅಷ್ಟೇ ಟಾರ್ಚರ್ ಕೊಡುತ್ತೆ ಅಂತ ಅನಿಸುತ್ತೆ. ಗಂಟಲು ಪೂರ್ತಿ ಎಣ್ಣೆ ಹೊಡೆದ ಮೇಲೆ ನಮ್ಮ ಜನ ಯಾರಿಗೂ ಕೂಡ ಭಯ ಪಡೋದಿಲ್ಲ. ಇಲ್ಲಿ ನೋಡಿ, ಗಂಟಲು ಪೂರ್ತಿ ಕುಡಿದ ಇವರು ಪೊಲೀಸರ ಕಾರನ್ನು ಯಾವ ರೀತಿ ನಿಲ್ಲಿಸ್ತಿದ್ದಾರೆ ಅಂತ. ಇಲ್ಲಿ ನೋಡಿ, ಇವರು ಪೂರ್ತಿಯಾಗಿ ಎಣ್ಣೆ ಹೊಡೆದು ಪೊಲೀಸರ ಮೇಲೇನೆ ಗಲಾಟೆ ಮಾಡ್ತಿದ್ದಾರೆ. ಅವ್ರ ಮೇಲೇನೆ ಆವಾಜ್ ಆಗ್ತಿದ್ದಾರೆ. ಆದರೆ ಪೊಲೀಸರು ಮಾತ್ರ ಅವರಿಗೆ ಏನೂ ಮಾಡದೆ ಅವರನ್ನು ಸಮಾಧಾನ ಮಾಡಲು ಟ್ರೈ ಮಾಡ್ತಾರೆ. ಯಾವಾಗಲಾದರೂ ಆಶ್ಚರ್ಯಕ್ಕೆ ಗುರಿಯಾದಾಗ ಅಥವಾ ಶಾಕಿಂಗ್ ಮೂಮೆಂಟನ್ನು ನೋಡಿದಾಗ ನಮ್ಮ ಮುಖದ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾ? ಇಲ್ಲಿ ನೋಡಿ, ಈ ಒಂದು ಮ್ಯಾಜಿಕ್ಕನ್ನು ನೋಡಿ ಈ ಮಗು ಯಾವ ರೀತಿ ಆಶ್ಚರ್ಯಕ್ಕೆ ಗುರಿಯಾಗಿದೆ ಅಂತ. ಜಪಾನ್ನಲ್ಲಿ ಸೆರೆಯಾದ ಒಂದು ಅದ್ಭುತವಾದ ವಿಡಿಯೋ ಇದು. ಪ್ರಾಣಿಗಳಿಗೆ ಪ್ರಕೃತಿ ವಿಕೋಪ ಮುಂದೆ ಬರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದನ್ನು ನೋಡಿದ್ರೆ ಅದು ನಿಜ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇರುವ ಬೆಕ್ಕುಗಳಿಗೆ ಅಲ್ಲಿ ಏನೋ ನಡೆಯುತ್ತೆ ಅಂತ ಮುಂದೆನೇ ಗೊತ್ತಾಗಿರಬೇಕು. ಆದ್ದರಿಂದ ಎಲ್ಲವೂ ಕೂಡ ಅಲರ್ಟ್ ಆಗುತ್ತೆ. ಅವು ಅಲರ್ಟ್ ಆದ ಕ್ಷಣಗಳಲ್ಲೇ ಅಲ್ಲಿ ಭೂಕಂಪ ಬರುತ್ತೆ. ಈ ಮಗು ರಾತ್ರಿ ಅವರ ತಂದೆ ಗೊರಕೆ ಹೊಡೆಯೋದನ್ನು ನೋಡಿ ನಿದ್ದೆ ಬರದೆ ನಿದ್ದೆಯಿಂದ ಎದ್ದು ಅವರ ತಂದೆಯನ್ನು ಯಾವ ರೀತಿ ಹೊಡಿತಿದೆ ನೋಡಿ. ಪಾಪ, ಈ ಹುಡುಗಿಗೆ ಮುಂದೆ ಕಾಂಕ್ರೀಟ್ ಹಾಕಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ನೋಡಿ, ನೇರವಾಗಿ ಹೋಗಿ ಕಾಂಕ್ರೀಟ್ನಲ್ಲಿ ಬಿದ್ದೋಗ್ತಾರೆ. ಆದರೆ ಅವರಿಗೆ ಏನೂ ಆಗಲಿಲ್ಲ. ಇವು ಫ್ರೆಂಡ್ಸ್ ಕ್ಯಾಮ್ರಾದಲ್ಲಿ ಸೆರೆಯಾದ ಕೆಲವು ವಿಚಿತ್ರವಾದ ವಿಡಿಯೋಗಳು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.